ರಾಮದುರ್ಗ ಪೊಲೀಸ್ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ರಾಮದುರ್ಗ ಉಪವಿಭಾಗದ ಡಿವೈಎಸ್ಪಿ ಚಿದಂಬರ್ ಮಡಿವಾಳರವರು ವಹಿಸಿಕೊಂಡಿದ್ದರು. ಸಿಪಿಐ ವಿನಾಯಕ್ ಬಡಿಗೇರ್, ಪಿಎಸ್ಐ ಸವಿತಾ ಮುನ್ಯಾಳ್ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಮಾತನಾಡಿ, ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಸಂಸ್ಕೃತಿ, ಆಚರಣೆ, ವಿಶೇಷತೆ ಇರುತ್ತದೆ. ಆದ್ದರಿಂದ ಹಬ್ಬಗಳನ್ನು ಆಚರಿಸುವ ಸಮಯದಲ್ಲಿ ಕೋಮು ಭಾವನೆಗೆ ಧಕ್ಕೆ ಆಗದಂತೆ ಸಾರ್ವಜನಿಕರು ನೋಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಸಿಪಿಐ ವಿನಾಯಕ್ ಬಡಿಗೇರ್ ಮಾತನಾಡಿ, ಮೊಹರಂ ಆಚರಿಸುವ ಎಲ್ಲ ಕಮಿಟಿಯ ಸದಸ್ಯರುಗಳು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸಿ ಇಲಾಖೆಗೆ ಸೂಕ್ತ ಮಾಹಿತಿಯನ್ನು ನೀಡಬೇಕು. ನಾವು ಬಂದೋಬಸ್ತೆಯನ್ನು ಒದಗಿಸುತ್ತೇವೆ ಎಂದು ತಿಳಿಸಿದರು. ಪಿಎಸ್ಐ ಸವಿತಾ ಮುನ್ಯಾಳ ಮಾತನಾಡಿ, ರಾಮದುರ್ಗ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಸುಮಾರು 134 ಸ್ಥಳಗಳಲ್ಲಿ ದೇವರನ್ನು ಸ್ಥಾಪಿಸಿ ಮೊಹರಂ ಆಚರಿಸಲಾಗುತ್ತದೆ. ಸರ್ವ ಸಮುದಾಯದವರು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸುವಂತೆ ತಿಳಿಸಿದರು. ಈ ಶಾಂತಿ ಸಭೆಯಲ್ಲಿ ರಾಮದುರ್ಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಹಾಗೂ ಯುವಕರು ಉಪಸ್ಥಿತರಿದ್ದರು. ವರದಿ ಶಬ್ಬೀರ್ ಜಕಾತಿ, JBM ನ್ಯೂಸ್, ರಾಮದುರ್ಗ. ಟ್ರಾಫಿಕ್ ಮಾಡ್ದಂಗೆ ಮಾಡಿಕೊಟ್ಟಿವಿ. ಇಡೀ ಸುತ್ತಮುತ್ತ ಹಳ್ಳಿಯಿಂದ ಅಲ್ಲೆಲ್ಲ ಬರ್ತಾರೆ, ಜನಗಳು ಬರ್ತಾರೆ. ಅವರಷ್ಟೇ ಊರನ್ನವ್ರಷ್ಟೇ ಆಚರಣೆ ಮಾಡಂಗಿಲ್ಲ, ಬೇರೆ ಬೇರೆ ಹಳ್ಳಿಯಿಂದ ಬರ್ತಾರೆ. ನಾವು ಲಾಸ್ಟ್ ಟೈಮ್ ಮಾಡಿದ್ದೈತದ. ಅದಕ್ಕೆ ಆ ಒಂದು ನೀವೇನು ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮ್ ಏನು ಹೊಲದಾಗ ಮಾಡ್ಕೊಂಡಿದ್ರಲ್ಲ, ಅದೇ ರೀತಿ ಈ ಸರಿನೂ ಕೂಡ ಅವ್ರು ಹೊಲದವ್ರು ರಿಕ್ವೆಸ್ಟ್ ಮಾಡ್ಕೊರಿ, ಎಲ್ಲ ವೆಹಿಕಲ್ಗಳನ್ನು ಅಲ್ಲಿ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೀವಿ. ನಾವು ಎಷ್ಟು ಜನ ಬರಬೇಕಲ್ಲ ಅಷ್ಟು ಜನ ಬರ್ತೀವಿ. ಬೇಕಾದ್ರೆ ಒಬ್ಬರು ಇಬ್ಬರು ಇನ್ನೂ ಹೆಚ್ಚಿಗೆ ಮಂದಿ ನಾನು ಕೊಡ್ತೀನಿ, ನಾನು ಬರ್ತಾನೆ ಕೂಡ. ಬಟ್ ನಮಗೆ ಆ ಸಹಕಾರ ಬೇಕು. ಆಮೇಲೆ ನೀವು ಯಾರು ಕಮಿಟಿಯವ್ರು ಇರ್ತಿಲ್ಲ ಅಲ್ಲಿ ಖುದ್ದಾಗಿರ್ಬೇಕು. ನೀವೆಲ್ಲರೂ ಏನು ಹಿರಿಯರು ಏನು ಇರ್ತಿರಲ್ಲ, ಲಾಸ್ಟ್ ಟೈಮ್ ಇದ್ರಿ, ಎಲ್ಲರೂ ಇದ್ರಿ ನೀವು. ಅದೇ ರೀತಿ ಈ ಸರಿನೂ ಕೂಡ ನಮಗೆ ಸಹಕಾರ ಕೊಡಬೇಕು. ನಿಮ್ಮಲ್ಲೇ ಸ್ವಯಂ ಸೇವಕರನ್ನ ತಯಾರು ಮಾಡ್ಕೊಂಡು ನಮ್ಮ ಪೊಲೀಸರು ಏನಿರ್ತಾರೋ ಅವ್ರ ಜೊತೆಗೂಡಿ ತಾವು ಕೂಡ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡುವ ಒಂದು ಕೆಲಸದೊಳಗೆ ತಾವು ಕೂಡ ನಮಗೆ ಸಹಾಯ ಮಾಡ್ಬೇಕಂತ ಹೇಳಿ ನಾನು ಈ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ರಾಮದುರ್ಗಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಮಡ್ಡಿ ಒಣಿದು ಒಂದು ಸ್ವಲ್ಪ ಅಷ್ಟು ಪ್ರಾಬ್ಲಮ್, ಅದು ಏನು ಅಂಥದ್ದಿಲ್ಲ. ಸ್ವಲ್ಪ ಅದನ್ನು ಯಾರು ಇರ್ತಿರಲ್ಲ ಅವರು ಕಮಿಟಿಯವರು ಅದಕ್ಕೆ ಸಂಬಂಧಪಟ್ಟಂಗೆ ನೀಟಾಗಿ ಮಾಡ್ಕೊಂಡು ಹೋದ್ರೆ ಸಾಕು. ಬೇರೆ ಹಳ್ಳಿಗಳಿಗೆ ಸಂಬಂಧಪಟ್ಟಂಗೆ ನರಸಾಪುರ ಮತ್ತು ಪಿರಂಗುಡಿ, ಗೋಚವಾಳ, ಮಾಗನೂರದೊಳಗೆ ಇರ್ತೈತಿ. ಅಲ್ಲೇನು ಅಂಥದ್ದಿಲ್ಲ. ನೀವೆಲ್ಲರೂ ಶಾಂತ ರೀತಿಯಿಂದ ಮಾಡ್ತೀರಂತ ಹೇಳಿ ಅಷ್ಟೇ ಭಾವನೆ ಐತಿ. ಈಗೂ ಕೂಡ ಹಂಗೆ ಯಾರು ನ್ಯೂಸೆನ್ಸ್ ಮಾಡೋರು ಕಂಡು ಬಂದ್ರಂದ್ರೆ ನಮಗೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡಬೇಕು. ನಿಮಗಾದ ಅಲ್ಲೆಲ್ಲೇ ನೀವು ಮಾತಾಡ್ಕೊಂಡು ಗಲಾಟೆ ಮಾಡ್ಕೊಳ್ಳುವಂಥದ್ದು ಬೇಡ. ನಮಗೇನ ಇವನಿಂದ ನ್ಯೂಸೆನ್ಸ್ ಆಗೋದು ನಮ್ಗೆ ಅಂತೇಳಿ ಏನಾರ ಕಂಡು ಬಂತಂದ್ರೆ ನಮ್ಗೆ ಮುಂಚಿತವಾಗಿ ಅಲ್ಲಿ ನಮ್ಮ ಪೊಲೀಸರು ಬಂದಿರ್ತಾರೆ, ಬಂದೋಬಸ್ತಿಗೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಹೇಳಿಬಿಟ್ರೆ ಸಾಕು, ನಾವು ಮಾಡ್ತೀವಿ ಆ ಕೆಲಸ ನೆಕ್ಸ್ತದ. ಬಟ್ ನೀವು ಬಾಯಿ ಮಾಡಿ ದೊಡ್ಡ ಗಲಾಟೆ ಮಾಡ್ಕೋಬಾರ್ದು. ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಅದು ಸಣ್ಣ ಪುಟ್ಟ ವಿಚಾರಗಳಿದ್ದನ್ನು ಹಾಕಿ ಅದನ್ನು ದೊಡ್ಡದಾಗಿ ಹಬ್ಬಿಸಿ ಅದರಿಂದ ಮತ್ತೆ ಎಲ್ಲರಿಗೂ ಇಡೀ ಎದಕ್ಕೆಲ್ಲ ಗೊತ್ತಾಗಿ ದೊಡ್ಡದಾಗುವಂಥದ್ದು ಬೇಡ ಅನ್ನುವಂಥ ಒಂದು ಉದ್ದೇಶ ಇರ್ತೈತಿ. ಇಷ್ಟನ್ನು ತಾವು ಪಾಲನೆ ಮಾಡಬೇಕು. ಇನ್ನೂ ಕೆಲವೊಂದಿಷ್ಟು ಸಲ ನಮ್ಮ ರಾಮದುರ್ಗ ತಾಲೂಕದೊಳಗೆ ಟೋಟಲ್ ಆಗಿ 134 ಪಂಜಗಳು ಕೂಡ್ತಾವೆ ಅಂತೇಳಿ ನಮ್ಮ ಒಂದು ಅಂದಾಜು ಪ್ರಕಾರ ನಾವು ಇದನ್ನು ಲೆಕ್ಕ ಹಾಕಿದ್ದೀವಿ. 134 ಪಂಜಗಳು ಕೂಡ್ತವೆ. ಆಮೇಲೆ ಟೋಟಲ್ 18 ತಾಬೂತುಗಳು ಇಡ್ತಾರಂತೇಳಿ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಇದನ್ನು ಬಿಟ್ಟು ಬೇರೆ ಏನಾದರೂ ತಾವು ಮಾಡ್ಕೊಂಡಿದ್ದಾದ್ರೆ ನಮಗೆ ಮುಂಚಿತವಾಗಿ ತಾವು ಮಾಹಿತಿಯನ್ನು ತಿಳಿಸ್ಬೇಕು. ಹಾಗೆ ನಮ್ಗೆ ಗೊತ್ತಿಲ್ಲಂಗೆ ನೀವು ಮಾಡ್ಕೋಬೇಕು, ಅಲ್ಲೇನಾರ ಘಟನೆ ಆಗಬೇಕು ಹಂಗೆ ಕಂಡು ಬಂತಂದ್ರೆ ನಾವು ಅದಕ್ಕೆ ಜವಾಬ್ದಾರಿಲ್ಲ. ಅಲ್ಲಿ ಯಾರು ಇರ್ತಾರಲ್ಲ ಕಮಿಟಿಯವರನ್ನು ನೇರವಾಗಿ ಹೊಣೆಗಾರನ್ನಾಗಿ ಮಾಡ್ತೀವಿ. ನಮ್ಗೆ ಗೊತ್ತಿಪ್ಪ ಅಂತಂದ್ರೆ ನಾವು ಇಮಿಡಿಯೇಟಾಗಿ ನಾವು ಅಲ್ಲೊಬ್ಬರು ಪೊಲೀಸರು ಕಳಿಸಿರ್ತೀವಿ. ಮುಂಚಿತವಾಗಿ ಅದರ ಬಗ್ಗೆ ಗಮನ ಇರ್ತೈತೆ ನಮಗೆ. ಆಮೇಲೆ ಅಲ್ಲಿ ಯಾರು ಏನು ಮಾಡ್ತಾರೆ ಏನಂತ ನಾವು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಸಡನ್ನಾಗಿ ಯಾರು ಮಾಡುವಂಥದ್ದು ಬೇಡ. ಹಂಗೆ ಏನಾರ ಇಡುವಂಥ ಹೆಚ್ಚಿಗೆ ಆದವು ಅಂದ್ರೆ ನಮ್ಮ ಮಾಹಿತಿಯನ್ನು ಮುಂಚಿತವಾಗಿ ತಿಳಿಸ್ರಿ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಬಂದೋಬಸ್ತನ್ನು ಮಾಡ್ಕೊಳ್ತೀವಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಆಮೇಲೆ ಇನ್ನು ಸ್ಟಾರ್ಟ್ ಆಗಿದೆ 16-17ರಿಂದ ಸ್ಟಾರ್ಟ್ ಆಗಿ 26ನೇ ತಾರೀಕು ಸಾಯಂಕಾಲ ದೇವ್ರ ಹೊಳೆಗೆ ಹೋಗೋದ್ರ ಮುಖಾಂತರ ಮುಗೀತದೆ. ಅಂದರೆ 10ನೇ ದಿನ, ಕೊನೆ ದಿವಸ 10ನೇ ದಿವಸಕ್ಕೆ ಮುಗಿತೈತಿ. ಲಾಸ್ಟ್ ಇಯರು ಸಹಿತ ಎಲ್ಲ ಕಡೆ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀರಿ. ಈ ವರ್ಷವೂ ನಾವು ಅದನ್ನೇ ಕೇಳ್ತೀವಿ. ನಿಮ್ಮ ವಿಜೃಂಭಣೆಗೆ, ನಿಮ್ಮ ಆಚರಣೆಗೆ ಅಥವಾ ನೀವು ಮಾಡುವಂತಹ ಅದು ಏನು ಅಲ್ಲೇನಾದರೂ ಸ್ಪೆಷಲ್ ಇವೆಂಟ್ಸ್ ಅದು ಮಾಡ್ತಿರಲ್ಲ, ಅವಕ್ಕೆ ನಮ್ಮದೇನು ಅಭ್ಯಂತರಗಳೇನಿರುವುದಿಲ್ಲ. ಆದರೆ ನೀವು ಏನೇ ಮಾಡಿದರೂ ಸಹಿತ ಅದು ಶಾಂತಿಯುತವಾಗಿರಬೇಕು ಅಷ್ಟೇ ನಾವು ಕೇಳೋದು. ಸ್ಪೆಷಲಿ ನಮ್ಮ ಲಾಸ್ಟ್ 1 ವರ್ಷ 2 ವರ್ಷದಿಂದ ಮಡ್ಡಿಗಲ್ಲಿದು ಸ್ವಲ್ಪ ಸಮಸ್ಯೆ ಇತ್ತು. ಅದೇನೇ ಸಮಸ್ಯೆ ನಿಮ್ಮಲ್ಲಿ ಅನಿಸಿದರೆ ನೀವು ಎದುರ ಬದರ ಕುಂತೇನಾದರೂ ಮಾತಾಡೋದಿಲ್ಲ. ಅಲ್ಲಿ ಏನೇ ಕಂಡು ಬಂದರೂ ಸಹಿತ ಇಮಿಡಿಯೇಟ್ ನಮಗೆ ತಿಳಿಸ್ಬೇಕು.
ಮತ್ತು ನೀವು ಏನಾರು ಮಾಡ್ಕೊಂಡ್ರಿ ನಾವು ಆಮೇಲೆ ನಮ್ಗೆ ತಿಳಿಸದ ನೀವು ಜಗಳ ಮಾಡ್ಕೊಂಡು ಸ್ಟೇಷನ್ಗೆ ಬಂದರೆ ನಾ ಇಬ್ಬರನ್ನೂ ಬಿಡೋದಿಲ್ಲ. ಅದೊಂದು ತಲೆಯಾಗಿರಲಿ. ನಾವು ಉಳಿದು ಯಾವುದಕ್ಕೂ ಹೇಳತ್ತಿಲ್ಲ. ಅದನ್ನು ನೀವೇ ಎಲ್ಲರೂ ಕ್ರಿಯೇಟ್ ಮಾಡ್ಕೊಂಡಂತಹ ಸಮಸ್ಯೆ ಐತಿ. ಇಡೀ ವರ್ಷ ಎಲ್ಲ ಇರ್ತೈತೆ ಟೈಮು, ಯಾರೂ ಬಗೆಹರಿಸ್ಕೊಳ್ಳೋದಿಲ್ಲ. ಈ ಟೈಮ್ ಬಂದಾಗ ಎಲ್ಲನೂ ಎದ್ದುಕೊಂಡಿರ್ತಾವೆ. ಹಂಗೆ ಆಗೋದು ಬೇಡ. ಬಗೆಹರಿದಿದ್ರೆ ಭಾಳ ಒಳ್ಳೇದಾಯಿತು. ಭಾಳ ನೀಟಾಗಿ ಆಚರಣೆ ಮಾಡೋದಿರ್ತೈತಿ. ಮಾಡ್ಕೊಂಡು ಹೋಗ್ರಿ. ಕೊನೆಯ ದಿವಸ ಹೊಳೆಗೆ ಹೋಗೋ ದಿವಸ ನಿಮ್ಮ ರೂಟ್ಸ್ ಅದು ಯಾವ್ಯಾವುದು ಅನ್ನೋದನ್ನು ಸ್ವಲ್ಪ ಸ್ಪಷ್ಟವಾಗಿ ಕೊಡಬೇಕು. ಈಗ ಉಳಿದ ಯಾವುದೇ ಒಂದು ಆಚರಣೆಗಳಿದ್ದಾಗ ನಾವು ಪ್ರತಿಯೊಬ್ಬರ ಹತ್ರ ಒಂದು ಅರ್ಜಿಗಳನ್ನು ತಗೋತೀವಿ. ಅದೇ ರೀತಿ ನೀವು ಸಹಿತ ಅರ್ಜಿಗಳನ್ನು ಒಂದೊಂದು ಈ ರೀತಿ ಮಾಡತ್ತೀವಿ ಅಂತೇಳಿ ಒಂದು ಅರ್ಜಿ ಕೊಡಬೇಕು. ಅದ್ರಾಗ ಆರ್ಗನೈಸರ್ಸ್ ಯಾರು ಇದಿರಲ್ಲ, ಅಂದರೆ ಮುಖ್ಯ ಭೂಮಿಕೆಯನ್ನು ಯಾರು ವಹಿಸ್ತೀರಿ ಅಲ್ಲಿ ಅಂಥವ್ರದ್ದು ಒಂದು 8-10 ಮಂದಿ ಹೆಸರು ಹಾಕಿಕೊಡ್ಬೇಕು. ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು ಹಾಕಿಕೊಡ್ಬೇಕು. ಅವರಾಗ ಏನೇ ಪ್ರತಿಯೊಂದು ಕಡೆನೂ ಒಮ್ಮೊಮ್ಮೆ ನಾವು ಬರ್ಬೋದು, ಬರೋಕ್ಕಾಗೋದಿಲ್ಲ, ಅಥವಾ ಹೆಚ್ಚಾಗಿ ಇಲ್ಲೇ ರಾಮದುರ್ಗಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಬರೀ ರಾಮದುರ್ಗ, ಚಿಲ್ಮೂರು, ಹಳೆ ತುರ್ಗಲ್ಲು, ಈ ಊರು, ಆಮೇಲೆ ನರಸಾಪುರ, ಪಿರನ್ಗುಡಿ, ಹಿಂಗೇನು ನಮಗೆ ತಲೆಯಾಗದಾವಲ್ಲ ಒಂದಷ್ಟು ದೊಡ್ಡ ಊರಪ್ಪ ಅಂತೇಳಿ ಅಲ್ಲೆಷ್ಟೋ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು. ಉಳಿದ ಸಣ್ಣ ಸಣ್ಣ ಹಳ್ಳಿಗಳಿಗೆ ಆಗುವುದಿಲ್ಲ. ಅದಕ್ಕೆ ನಿಮ್ಮಲ್ಲಿ ಆಮೇಲೆ ಪ್ರತಿಯೊಂದು ಹಬ್ಬಕ್ಕೂ ಒಂದು ಚೌಕಟ್ಟನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಕೆಲವೊಂದು ಸರಿ ರೆಗ್ಯುಲರ್ ಏನು ಮಾಡ್ತಿರ್ತಾರೋ ಅದನ್ನು ಬಿಟ್ಟು ಮತ್ತೊಂದು ಏನೋ ಅಂತ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಉದಾಹರಣೆಗೆ ಈ ಅನಂಪೇಟದಾಗ 100ನೇ ವರ್ಷ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಊರಾಗಿನ 100 ವರ್ಷ, ದೇವ್ರ ಕುಂದ್ರಾಗತಿ 100 ವರ್ಷ. ಹಿಂಗೆ ಸೊ ಒಂದು ಪೀಸ್ ಕಮಿಟಿ ಮೀಟಿಂಗ್ ಅಂತ ನಾವು ಕರೆದಾಗ ಹಿರಿಯರು ಬಂದಿದ್ದೀರಿ, ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಗಣ್ಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಜೊತೆಗೆ ನಮ್ಮ ಮೀಡಿಯಾದವರು, ಪ್ರೆಸ್ನವರು, ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ನಿಮಗೆಲ್ಲ ಗೊತ್ತಿರುವಂತೆ ಪ್ರತಿಯೊಂದು ಹಬ್ಬ ಸಂದರ್ಭದಲ್ಲಿ ಅಂದರೆ ಸಾರ್ವಜನಿಕ ಹಬ್ಬಗಳನ್ನ ಏನು ಮಾಡ್ತೀವಿ, ಆ ಒಂದು ಸಂದರ್ಭದಾಗ ನಾವು ಪೊಲೀಸ್ ಠಾಣೆಯಲ್ಲಿ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಳ್ತೀವಿ. ಕಾರಣ ಇಷ್ಟೇ, ನಾವು ಕಂಟ್ರೋಲ್ ಮಾಡೀವಿ ಅಂತ ನಾನು ಎಂದೂ ಹೇಳ್ಕೊಳ್ಳಲ್ಲ. ಬಟ್ ನೀವು ಸಹಕಾರ ಕೊಟ್ಟಿದ್ದೀರಿ, ಆ ಸಹಕಾರದಿಂದ ಎಕ್ಸಲೆಂಟ್ ಆಗಿಲ್ಲ, ಯಾವ ಗಂಭೀರವಾಗಿ ಮುಂದುವರೆದಿಲ್ಲ. ನಾವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ. ನಾವು ಮಾಡೋದೇನು, ಊರಿನ ಶಾಂತಿ ಮತ್ತು ಸುವ್ಯವಸ್ಥೆ, ಇದನ್ನು ಬಿಟ್ಟರೆ ಬೇರೆ ಏನಿರಲ್ಲ. ಆಮೇಲೆ ಈ ಹಬ್ಬದ ವಿಶೇಷತೆ ಬಗ್ಗೆ ಹೇಳ್ತಾರೆ. ಮೊನ್ನೆ ಯಾರೋ ಫೋನ್ ಮಾಡಿದ್ರು ನನಗೆ, ಸರ್ ನಾವು ಮೊಹರಂದಾಗ DJ ಹಚ್ತೀವಿ ಅಂತ. ಅವ್ರು ಯಾರು ಲೀಡ್ರ್, ಅವ್ರ ಹೆಸರು ಬೇಡ, ಮೊಹರಂದಾಗ ನಾವು DJ ಹಚ್ತೀವಿ ಸರ್. ಸರಿ ಆಯಿತು, ಮೊಹರಮ್ಮ DJ ಹಚ್ತಿಲ್ಲ, ಹಚ್ಚಿರಿ, ಏನಲ್ಲ, ಎದಕ್ಕೆ ಹಚ್ತೀರಿ, ಹಬ್ಬ ಐತೆ ಸರ್. ಸರಿ ಆಯ್ತು, ಈ ಹಬ್ಬ ಏನು ಅಂತ ಕೇಳಿದೆ. ವಿಶೇಷತೆ ಅದಿದೆ. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕಮ್ಯುನಲ್ ಹಾರ್ಮನಿ, ಈ ಸೌಹಾರ್ದತೆ ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಏನು, ನಾವೆಲ್ಲರೂ ಭಾರತೀಯರು, ಹುಟ್ಟಿದ್ದಿಲ್ಲೇ, ಇರೋದು ಇಲ್ಲೇ, ಜೀವನ ಮಾಡೋದು ಇಲ್ಲೇ, ಕೊನೆಗೆ ಸಾಯೋದು ಇಲ್ಲೇ, ಮಣ್ಣಾಗೋದು ಇದೆ ಮಣ್ಣಾಗ. ಅದರ ಬಗ್ಗೆ ಏನೋ ಯಾರಿಗೂ ಸಂಶಯನೂ ಬೇಡ, ಸಂಶಯನೂ ಇಲ್ಲ. ಆದರೆ ಅವ್ರವ್ರ ಸಂಬಂಧಪಟ್ಟಂಥ ಆಚರಣೆಗಳು ಅವ್ರವ್ರಿಗೆ ಇರ್ತಾವೆ. ಅದನ್ನು ಇನ್ನೊಂದು ಕಮ್ಯುನಿಟಿಯವರು ಗೌರವಿಸಬೇಕಾದದ್ದು ಎಲ್ಲರ ಧರ್ಮ. ಅವ್ರು ಹಂಗೆ ಮಾಡ್ತಾರೆ, ಅವ್ರು ಹಂಗೆ ಅದಾರೆ, ಅವಶ್ಯಕತೆಯೇ ಇಲ್ಲ. ಬಟ್ ಆ ರೀತಿ ನಮ್ಮ ಭಾವನೆಗಳು ಬದಲಾವಣೆ ಆಗೋಕ್ಕೆ ಅದಕ್ಕೆ ನೂರಾರು ಕಾರಣಗಳದಾವೆ. ಅವು ಕಾರಣಗಳನ್ನ ಪ್ರತಿಯೊಂದು ಹೇಳೋದು ಅವಶ್ಯಕತೆ ಇಲ್ಲ ನಾ ಅಂದ್ಕೊಳ್ತೀನಿ. ಆದರೆ ಎಂಡ್ ಆಫ್ ದಿ ಡೇ ಕೊನೆಗೆ ಎಲ್ಲರೂ ಹೋಗೋದು ಇಲ್ಲೇ, ಅಲ್ಲೇ, ಇಲ್ಲೇ, ಅಲ್ಲೇ.
ಇಲ್ಲಿ ಬಿಟ್ಟು ಎಲ್ಲಿ ಯಾರಿಗೂ ಹೋಗುವುದಿಲ್ಲ. ಅದಕ್ಕಾಗಿ ಸೌಹಾರ್ದತೆ ಭಾಳ ಮುಖ್ಯ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಏನೇನೋ ನೀವು ನೋಡ್ತಾ ಇದ್ದೀರಿ. ಬಟ್ ಇತ್ತೀಚೆಗೆ ನಾನು ನೋಡಿದಂಗೆ ಜನರೊಳಗೂ ಕೂಡ ತಿಳುವಳಿಕೆ ಬರ್ತಾ ಇದೆ, ಎದಕ್ಕೆ ರೆಸ್ಪಾಂಡ್ ಮಾಡಬೇಕು, ಎದಕ್ಕೆ ಮಾಡಬಾರ್ದು. ನಾನು ಸುಮಾರು 2 ವರ್ಷ ಆಗ್ತಾ ಬಂತು ರಾಮದುರ್ಗ ಬಂದು ನೋಡಾಕತ್ತೀನಿ, ಘಟನೆಗಳಾಗ್ತವೆ, ಪೊಲೀಸರು ಅದಾರ. ಆದರೆ ನಾನು ಓವರಾಲ್ ಅಬ್ಸರ್ವೇಷನ್ ಅಂತ ನನ್ನ ಸಬ್ ಡಿವಿಷನ್